ನಮಸ್ಕಾರ. ಪ್ರಾಚೀನ ಭಾರತದ ಇತಿಹಾಸದ ಈ ಅದ್ಭುತ ಪಯಣದ ವಿಶ್ಲೇಷಣೆಗೆ ಸ್ವಾಗತ. ಬನ್ನಿ, ಇವತ್ತು ನಾವು ಕೇವಲ ಬದುಕುಳಿಯೋದಕ್ಕಷ್ಟೇ ಹೆಣಗಾಡುತ್ತಿದ್ದ ಆದಿಮಾನವನ ಕಾಲದಿಂದ ಶುರು ಮಾಡಿ ಅತ್ಯಂತ ವ್ಯವಸ್ಥಿತವಾದ ಮಹಾನಗರಗಳನ್ನು ಕಟ್ಟಿದ ಒಂದು ಅದ್ಭುತ ನಾಗರಿಕತೆಯವರೆಗಿನ ಕಥೆಯನ್ನು ಮೆಲುಕು ಹಾಕೋಣ. ಸ್ವಲ್ಪವೂ ತಡ ಮಾಡದೆ ನೇರವಾಗಿ ಗತಕಾಲದ ಪುಟಗಳನ್ನು ಒಮ್ಮೆ ತೆರೆದು ನೋಡೋಣ. ನಮ್ಮ ಇಂದಿನ ಪಯಣದ ಹಾದಿ ಹೇಗಿದೆ ಅಂದರೆ, ಮೊದಲಿಗೆ ಆರಂಭಿಕ ಶಿಲಾಯುಗ, ಆಮೇಲೆ ಲೋಹಗಳ ಆವಿಷ್ಕಾರ, ನಂತರ ಸಿಂಧೂ ಕಣಿವೆ ಜನರ ಆಶ್ಚರ್ಯಕರ ನಗರ ಯೋಜನೆ, ಅವರ ಸಂಸ್ಕೃತಿ ಮತ್ತು ವ್ಯಾಪಾರ, ಹಾಗೆ ಕೊನೆಯದಾಗಿ ದಕ್ಷಿಣ ಭಾರತದ ಬೃಹತ್ ಶಿಲಾಯುಗ. ಬನ್ನಿ, ಸಮಯ ಮತ್ತು ಭೌಗೋಳಿಕತೆಯ ಈ ಬೃಹತ್ ವ್ಯಾಪ್ತಿಯೊಳಗೆ ಒಮ್ಮೆ ಮುಳುಗೆದು ಬರೋಣ. ಮೊದಲನೆಯದು ಆರಂಭಿಕ ಶಿಲಾಯುಗ. ಮಾನವ ಕೇವಲ ಬೇಟೆಯಾಡಿ ಬದುಕುತ್ತಿದ್ದ ಪ್ಯಾಲಿಯೋಲಿಥಿಕ್ ಹಂತದಿಂದ ಕೃಷಿ ಮಾಡೋದನ್ನು ಕಲಿತ ನಿಯೋಲಿಥಿಕ್ ಹಂತಕ್ಕೆ ಕಾಲಿಟ್ಟಿದ್ದು ಒಂದು ದೊಡ್ಡ ಮೈಲಿಗಲ್ಲು ಅಂತಾನೆ ಹೇಳ್ಬೋದು. ಸಮಯದ ಚಕ್ರವನ್ನು ಸ್ವಲ್ಪ ಹಿಂದಕ್ಕೆ, ಅಂದ್ರೆ ಕ್ರಿಸ್ತಪೂರ್ವ 10,000 ವರ್ಷಗಳಷ್ಟು ಹಿಂದಕ್ಕೆ ತಿರುಗಿಸಿದರೆ ಆಂಧ್ರಪ್ರದೇಶದ ಕರ್ನೂಲ್ ಗುಹೆಗಳಲ್ಲಿ ಸಿಕ್ಕ ಬೂದಿಯ ಕುರುಹುಗಳು ನಮ್ಮನ್ನು ಬೆರಗುಗೊಳಿಸುತ್ತವೆ. ಅಂದರೆ ಆ ಕಾಲದ ಪ್ಯಾಲಿಯೋಲಿಥಿಕ್ ಜನರಿಗೆ ಕಲ್ಲು ಉಜ್ಜಿ ಬೆಂಕಿ ಸೃಷ್ಟಿಸುವ ತಂತ್ರಜ್ಞಾನ ಆಗ್ಲೇ ಗೊತ್ತಿತ್ತು. ಆಮೇಲೆ ಕ್ರಿಸ್ತಪೂರ್ವ 7,000 ಹೊತ್ತಿಗೆ ಕೃಷಿ ಶುರುವಾಯಿತು ಮತ್ತು ಸುಮಾರು ಕ್ರಿಸ್ತಪೂರ್ವ 1000 ಹೊತ್ತಿಗೆ ನಿಯೋಲಿಥಿಕ್ ಹಂತ ಅಂತ್ಯವಾಯಿತು. ಈ ನಿಯೋಲಿಥಿಕ್ ಕಾಲದ ಕೆಲವು ಪ್ರಮುಖ ಜಾಗಗಳನ್ನು ನೋಡಿದ್ರೆ ತುಂಬಾ ಆಸಕ್ತಿದಾಯಕವಾಗಿದೆ. ಉದಾಹರಣೆಗೆ ಕಾಶ್ಮೀರದ ಬುರ್ಜಹೋಮ್ ತಗೊಳ್ಳಿ. ಅಲ್ಲಿ ಯಜಮಾನ ಸತ್ತಾಗ ಅವನ ಜೊತೆ ಅವನ ನೆಚ್ಚಿನ ನಾಯಿನೂ ಹೂಳುವ ಪದ್ಧತಿಯಿತ್ತು. ಹಾಗೆ ಉತ್ತರ ಪ್ರದೇಶದ ಕೋಲ್ಡಿಹವಾದಲ್ಲಿ ಮೊದಲ ಬಾರಿಗೆ ಭತ್ತ ಬೆಳೆದ ಪುರಾವೆಗಳಿವೆ. ಬಿಹಾರದ ಚಿರನ್ನಲಂತೂ ಕೇವಲ ಮೂಳೆಗಳಿಂದಲೇ ಮಾಡಿದ ವಿಶಿಷ್ಟ ಉಪಕರಣಗಳು ಸಿಕ್ಕಿವೆ. ಅಂದಹಾಗೆ ಈ ಇಡೀ ಭಾರತೀಯ ಉಪಖಂಡದಲ್ಲಿ ಬಲೂಚಿಸ್ತಾನದ ಮೆಹರ್ಗಢನ್ನ ಅತ್ಯಂತ ಹಳೆಯ ನಿಯೋಲಿಥಿಕ್ ತಾಣ ಅಂತ ಪರಿಗಣಿಸ್ತಾರೆ ಅನ್ನೋದು ನಿಮಗೆ ಗೊತ್ತಿರಲಿ. ಈಗ ಎರಡನೇ ಭಾಗ, ಲೋಹಗಳ ಆವಿಷ್ಕಾರ. ಕೇವಲ ಕಲ್ಲುಗಳನ್ನು ಬಳಸುತ್ತಿದ್ದ ಮನುಷ್ಯ ತಂತ್ರಜ್ಞಾನದಲ್ಲಿ ದೊಡ್ಡ ಜಿಗಿತ ಕಂಡು ಚಾಲ್ಕೋಲಿಥಿಕ್ ಮತ್ತು ಕಂಚಿನ ಯುಗಕ್ಕೆ ಕಾಲಿಟ್ಟಿದ್ದು ನಿಜಕ್ಕೂ ಒಂದು ರೋಮಾಂಚಕ ಹಂತ. ಮಾನವನಿಗೆ ಪರಿಚಯವಾದ ಮೊಟ್ಟಮೊದಲ ಲೋಹ ಅಂದ್ರೆ ಅದು ತಾಮ್ರ. ಹೌದು, ರಾಜಸ್ಥಾನದ ಖೇತ್ರಿ ಮತ್ತು ಮಧ್ಯಪ್ರದೇಶದ ಮಲಾಂಜ್ ಖಂಡ್ನಂತಹ ಸ್ಥಳೀಯ ಗಣಿಗಳಿಂದ ಅವರು ತಾಮ್ರವನ್ನು ತೆಗೆಯುತ್ತಿದ್ದರು. ಇದು ಮನುಕುಲದ ಇತಿಹಾಸದಲ್ಲೇ ಒಂದು ಹೊಸ ಯುಗಕ್ಕೆ ಮುನ್ನುಡಿ ಬರೆಯಿತು. ಇದರಲ್ಲೊಂದು ಅದ್ಭುತವಾದ ಲೋಹಶಾಸ್ತ್ರದ ಸೂತ್ರ ಅಡಗಿದೆ. ನಮ್ಮ ಪೂರ್ವಜರು ತಾಮ್ರದ ಜೊತೆ ತವರವನ್ನು ಬೆರೆಸಿ ಅತ್ಯಂತ ಗಟ್ಟಿಯಾದ ಕಂಚನ್ನು ಸೃಷ್ಟಿಸಿದ್ರು. ಆಶ್ಚರ್ಯ ಅಂದ್ರೆ, ಈ ತವರವನ್ನು ಅವರು ಅಫ್ಘಾನಿಸ್ತಾನದಂತಹ ದೂರದ ದೇಶಗಳಿಂದ ತರಿಸ್ಕೊಳ್ತಾ ಇದ್ರು. ಸಿಂಧೂ ಕಣಿವೆ ನಾಗರಿಕತೆಯವರ ವ್ಯಾಪಾರ ಜಾಲ ಮತ್ತು ತಂತ್ರಜ್ಞಾನ ಎಷ್ಟು ಬೃಹತ್ತಾಗಿತ್ತು ಅನ್ನೋದಕ್ಕೆ ಇದೇ ದೊಡ್ಡ ಸಾಕ್ಷಿ. ಯಾವುದೇ ಒಂದು ನಾಗರಿಕತೆಯ ಜೀವಿತಾವಧಿಯನ್ನು ಗಮನಿಸಿದರೆ ಒಂದು ಅದ್ಭುತವಾದ ಹೋಲಿಕೆ ಸಿಗುತ್ತೆ. ಇವತ್ತಿನ ಕಾಲದ ಒಂದು ದೊಡ್ಡ ರಾಜಕೀಯ ಘಟಕ ಹೇಗೆ ಶುರುವಾಗಿ ಉತ್ತುಂಗಕ್ಕೇರಿ ಆಮೇಲೆ ನಿಧಾನವಾಗಿ ಕುಗ್ಗುತ್ತದೆಯೋ, ಸಿಂಧೂ ಕಣಿವೆ ನಾಗರಿಕತೆ ಕೂಡ ಹಾಗೆಯೇ. ಆರಂಭಿಕ ಹಂತದಿಂದ ಶುರುವಾಗಿ ಪ್ರಬುದ್ಧ ಹಂತದಲ್ಲಿ ಗರಿಷ್ಠ ಮಟ್ಟಕ್ಕೆ ವಿಸ್ತರಿಸಿ ಕೊನೆಯ ಹಂತದಲ್ಲಿ ಕ್ರಮೇಣ ಅವನತಿಯತ್ತ ಸಾಗಿತ್ತು. ಈಗ ಮೂರನೇ ಭಾಗ, ಸಿಂಧೂ ಕಣಿವೆ ನಗರ ಯೋಜನೆ. ಪ್ರಬುದ್ಧ ಹಂತದಲ್ಲಿ ಅವರ ವಾಸ್ತುಶಿಲ್ಪ ಎಷ್ಟು ಅದ್ಭುತವಾಗಿತ್ತು ಅಂದ್ರೆ, ಅವರ ಪ್ಲಾನಿಂಗ್ ಇವತ್ತಿಗೂ ನಮ್ಮ ಆಧುನಿಕ ಇಂಜಿನಿಯರ್ಸ್ಗೆ ಆಶ್ಚರ್ಯ ತರುತ್ತೆ. ಅವರ ಬುದ್ಧಿವಂತಿಕೆಗೆ ಇದೊಂದು ಬೆಸ್ಟ್ ಉದಾಹರಣೆ. ಇಡೀ ನಗರವನ್ನು ಅವಳು 2 ಭಾಗ ಮಾಡ್ತಾ ಇದ್ರು. ಪಶ್ಚಿಮ ದಿಕ್ಕಿನಲ್ಲಿ ಎತ್ತರವ ಪ್ರದೇಶದಲ್ಲಿ ಸಿಟಾಡೆಲ್ ಇರ್ತಿತ್ತು. ಪ್ರವಾಹ ಅಥವಾ ಶತ್ರುಗಳು ಬರದೇ ಇರೋ ಹಾಗೆ ಭದ್ರವಾದ ಕೋಟೆ ಕಟ್ಟಿ ಅದರಲ್ಲಿ ಶ್ರೀಮಂತರು ವಾಸ ಮಾಡ್ತಾ ಇದ್ರು. ಇನ್ನು ಪೂರ್ವ ದಿಕ್ಕಿನ ತಗ್ಗಾದ ಪ್ರದೇಶದಲ್ಲಿ ಕೋಟೆ ಇಲ್ಲದ ಕಡೆ ಸಾಮಾನ್ಯ ಜನರಿಗಾಗಿ ಕೆಳಗಿನ ಪಟ್ಟಣ ಇರುತ್ತಿತ್ತು. ಆದರೆ ಈ ನಿಯಮಗಳಿಗೆ ಕೆಲವು ಇಂಟ್ರೆಸ್ಟಿಂಗ್ ವಿನಾಯಿತಿಗಳೂ ಇದ್ವು. ಚನ್ಹುದಾರೋ ಅನ್ನೋ ನಗರದಲ್ಲಿ ಸಿಟಿಡೆಲ್ ಅನ್ನೋ ಕಾನ್ಸೆಪ್ಟ್ ಇರಲೇ ಇಲ್ಲ. ಇನ್ನು ಗುಜರಾತ್ನ ಧೋಲಾವೀರದಲ್ಲಿ ಕೇವಲ 2 ಅಲ್ಲ, ನಗರವನ್ನ 3 ಭಾಗಗಳಾಗಿ ವಿಂಗಡಿಸಿದ್ರು. ಅಲ್ಲಿನ ಬೃಹತ್ ನೀರಿನ ಜಲಾಶಯ ನೋಡಿದ್ರೆ ಅಬ್ಬಾ, ಎಂಥ ವಾಟರ್ ಮ್ಯಾನೇಜ್ಮೆಂಟ್ ಅಂತ ಅನ್ಸುತ್ತೆ. ಇನ್ನು ಕಾಲಿಬಂಗನ್ನಲ್ಲಿ ಉಳುಮೆ ಮಾಡಿದ ಕೃಷಿ ಭೂಮಿಯ ಅದ್ಭುತ ಕುರುಹುಗಳೂ ಸಿಕ್ಕಿವೆ. ಇನ್ನೊಂದು ವಿಚಾರ ಗೊತ್ತಾ? ಹರಪ್ಪನ್ನರು ಬಳಸುತ್ತಿದ್ದ ಸುಟ್ಟ ಇಟ್ಟಿಗೆಗಳು 1:2:4 ಅನುಪಾತದಲ್ಲಿ, ಅಂದರೆ ಪರ್ಫೆಕ್ಟ್ ಅಳತೆಯಲ್ಲಿ ಇರ್ತಾಯಿತ್ತು. ಅದೇ ಸಮಯದಲ್ಲಿ ಮೆಸೊಪೊಟ್ಯಾಮಿಯನ್ನರು, ಅಂದರೆ ಇವತ್ತಿನ ಇರಾಕ್ ಭಾಗದವರು, ಬರೀ ಬಿಸಿಲಲ್ಲಿ ಒಣಗಿಸಿದ ಕಚ್ಚಾ ಇಟ್ಟಿಗೆ ಬಳಸ್ತಾ ಇದ್ರು. ಒಂದು ಮಜವಾದ ವಿಷಯ ಅಂದ್ರೆ, ಈ ಮೆಸೊಪೊಟ್ಯಾಮಿಯನ್ನರು ನಮ್ಮ ಹರಪ್ಪನ್ನರನ್ನು ಮೆಲೂಹಾ ಅಂತ ಕರಿತಾ ಇದ್ರು. ಬನ್ನಿ, ಈಗ 4ನೇ ಭಾಗ, ಅಂದರೆ ಹರಪ್ಪನ್ ಸಂಸ್ಕೃತಿ ಮತ್ತು ವ್ಯಾಪಾರದ ಕಡೆಗೆ ಹೋಗೋಣ. ಅವರ ದೈನಂದಿನ ಜೀವನ ಹೇಗೆ ನಡೀತಿತ್ತು? ಇಲ್ಲಿ ಅವರ ಲಿಪಿಯ ರಹಸ್ಯ ನಮ್ಮನ್ನ ಕಾಡೋಕೆ ಶುರು ಮಾಡುತ್ತೆ. ನಿಮಗೊಂದು ಪ್ರಶ್ನೆ ಕಾಡ್ತಾ ಇರ್ಬೋದು, ಅವರು ಬರ್ದಿರೋ ಲಿಪಿಯನ್ನ ಇವತ್ತಿಗೂ ನಮ್ಗೆ ಓದೋಕ್ಕಾಗಿಲ್ಲ, ಆದ್ರೂ ಅವರ ಬಗ್ಗೆ ಇಷ್ಟೆಲ್ಲ ಮಾಹಿತಿ ನಮ್ಗೆ ಹೇಗ್ ಸಿಕ್ತು ಅಂತ.
ಉತ್ತರ ಸಿಂಪಲ್. ಮೊಹೆಂಜೊದಾರೋದಲ್ಲಿ ಸಿಕ್ಕ ಸುಟ್ಟ ಮಣ್ಣಿನ ಆಟಿಕೆಗಳು, ಉಪಕರಣಗಳು ಮತ್ತು ಮುದ್ರೆಗಳಂತಹ ಭೌತಿಕ ವಸ್ತುಗಳೇ ಪದಗಳಿಗಿಂತಲೂ ಜೋರಾಗಿ ಅವರ ಕಥೆಯನ್ನು ನಮ್ಮ ಮುಂದೆ ಬಿಚ್ಚಿಡ್ತವೆ. ಇದರಲ್ಲಿ ಸ್ಟಿಯಟೈಟ್ ಅನ್ನೋ ಮೃದುವಾದ ಕಲ್ಲು ತುಂಬಾ ಸ್ಪೆಷಲ್. ಹರಪ್ಪನ್ನರು ಬಹಳ ಸೂಕ್ಷ್ಮವಾದ ಮತ್ತು ವಿವರದಾದ ಮುದ್ರೆಗಳನ್ನು ಕೆತ್ತಲು ಇದೇ ಕಲ್ಲನ್ನೇ ಬಳಸ್ತಾ ಇದ್ರು. ಮೊಹೆಂಜೊದಾರೋದಲ್ಲಿ ಸಿಕ್ಕ ಆ ಜಗತ್ಪ್ರಸಿದ್ಧ ಪಶುಪತಿ ಅಥವಾ ಪ್ರೋಟೋಶಿವನ ಮುದ್ರೆಯನ್ನು ಕೂಡ ಇದೇ ಕಲ್ಲಿನಿಂದಲೇ ಮಾಡಿರೋದು. ಆ ಪಶುಪತಿ ಮುದ್ರೆಯಲ್ಲಿ ಒಬ್ಬ ಧ್ಯಾನಸ್ಥನ ಸುತ್ತಲೂ ಕೆಲವು ಪ್ರಾಣಿಗಳಿವೆ. ಅದನ್ನು ಸುಲಭವಾಗಿ ನೆನ್ಪಿಟ್ಕೊಳ್ಳೋಕೆ ಒಂದು ಸಿಂಪಲ್ ಟ್ರಿಕ್ ಹೇಳ್ತೀನಿ. TEBR, ಡಿಯರ್ ಅಂದರೆ ಟೈಗರ್, ಎಲಿಫೆಂಟ್, ಬುಲ್, ರೈನೋ ಮತ್ತು 2 ಡೀರ್ ಅಂದರೆ ಜಿಂಕೆಗಳು. ಇದನ್ನ ನೋಡಿದರೆ ಆ ಕಾಲದಲ್ಲೇ ಅವರಿಗೆ ವನ್ಯಜೀವಿಗಳ ಬಗ್ಗೆ ಎಷ್ಟು ಅದ್ಭುತವಾದ ಅರಿವಿತ್ತು ಅಂತ ಗೊತ್ತಾಗುತ್ತೆ. ಹರಪ್ಪನ್ನರು ಗೋಧಿ, ಬಾರ್ಲಿ ಬೆಳೆಯುತ್ತಿದ್ರು ನಿಜ, ಆದರೆ ಅವರ ಪ್ರಮುಖ ಬೆಳೆ ಹತ್ತಿಯಾಗಿತ್ತು. ಗ್ರೀಕರು ಈ ಹತ್ತಿಯನ್ನು ಸಿಂಡನ್ ಅಂತ ಕರೀತಿದ್ರು. ಇತಿಹಾಸದ ಒಂದು ಸುಂದರವಾದ ಮಾಹಿತಿ ಏನಂದ್ರೆ, ಇದೇ ಸಿಂಡನ್ ಪದದಿಂದಲೇ ಮುಂದೆ ನಮ್ಮ ಸಿಂಧೂ ನದಿಗೆ ಆ ಹೆಸರು ಬಂತು. ಪ್ರಾಣಿಗಳ ಬಗ್ಗೆ ಅವರ ಅರಿವು ಹೇಗಿತ್ತು ಅಂತ ನೋಡೋಣ. ಹಂದಿ, ಕುರಿ, ಮೇಕೆ, ಎತ್ತುಗಳನ್ನೆಲ್ಲ ಅವರು ಸಾಕ್ತಾ ಇದ್ರು. ಹುಲಿ, ಗೆಂಡಾಮೃಗಗಳ ಬಗ್ಗೆಯೂ ಅವರಿಗೆ ಗೊತ್ತಿತ್ತು. ಆದರೆ ಇಲ್ಲೊಂದು ಅಚ್ಚರಿಯ ಸಂಗತಿ ಇದೆ. ಅವರಿಗೆ ಸಿಂಹದ ಬಗ್ಗೆ ಒಂದು ಚೂರು ಕೂಡ ಐಡಿಯಾ ಇರಲಿಲ್ಲ. ಸಂಪೂರ್ಣ ಝೀರೋ ನಾಲೆಜ್. ಹಾಗೆ ಕುದುರೆ ಬಗ್ಗೆ ಹೇಳೋದಾದ್ರೆ, ಸುರ್ಕೊಟಡಾದಲ್ಲಿ ಸಿಕ್ಕ ಕೇವಲ ಒಂದೇ ಒಂದು ಮೂಳೆ ಬಿಟ್ರೆ ಬೇರೆ ಯಾವುದೇ ಕುರುಹು ಸಿಕ್ಕಿಲ್ಲ. ಕೊನೆಯದಾಗಿ 5ನೇ ಭಾಗ, ದಕ್ಷಿಣ ಭಾರತದ ಬೃಹತ್ ಶಿಲಾಯುಗ. ಈಗ ಭೌಗೋಳಿಕವಾಗಿ ಸ್ವಲ್ಪ ದಕ್ಷಿಣದ ಕಡೆಗೆ ಬರೋಣ. ಇಲ್ಲಿನ ಇತಿಹಾಸ ಕಬ್ಬಿಣದ ಯುಗದ ಜೊತೆ ಹೇಗೆ ತಳಕು ಹಾಕಿಕೊಂಡಿದೆ ಅನ್ನೋದು ತುಂಬಾ ಆಸಕ್ತಿದಾಯಕವಾಗಿದೆ. ಇಲ್ಲೊಂದು ವಿಶಿಷ್ಟವಾದ ಪದ್ಧತಿ ಇತ್ತು, ಅದೇ ಮೆಗಾಲಿತ್. ಮೆಗಾ ಅಂದ್ರೆ ದೊಡ್ಡ, ಲಿತ್ ಅಂದ್ರೆ ಕಲ್ಲು. ಯಾರಾದರೂ ಸತ್ತಾಗ ಆ ಸಮಾಧಿಗಳ ಸುತ್ತಲೂ ದೊಡ್ಡ ದೊಡ್ಡ ಕಲ್ಲುಗಳನ್ನ ಆಯಕಟ್ಟಿನ ಜಾಗದಲ್ಲಿ ನಿಲ್ಲಿಸುತ್ತಿದ್ರು. ಇದು ದಕ್ಷಿಣ ಭಾರತದ ಕಬ್ಬಿಣದ ಯುಗವನ್ನು ಪ್ರತಿನಿಧಿಸುವ ಒಂದು ಅಚ್ಚರಿಯ ಸಂಸ್ಕೃತಿಯಾಗಿತ್ತು. ನಮ್ಮ ಕರ್ನಾಟಕದ ಬ್ರಹ್ಮಗಿರಿ ಮತ್ತು ತಮಿಳುನಾಡಿನ ಆದಿಚನ್ನಲ್ಲೂರ್ ಇದಕ್ಕೆ ಬೆಸ್ಟ್ ಉದಾಹರಣೆಗಳು. ಉತ್ತರ ಭಾರತದಲ್ಲಿ ಕಬ್ಬಿಣದ ಯುಗ ನಡೀತಾ ಇದ್ದ ಅದೇ ಸಮಯದಲ್ಲಿ, ಅಂದ್ರೆ ಕ್ರಿಸ್ತಪೂರ್ವ 2000ರಿಂದ 1000 ಸಮಯದಲ್ಲಿ ದಕ್ಷಿಣದಲ್ಲೂ ಈ ಬೃಹತ್ ಶಿಲಾಯುಗ ಜೋರಾಗಿ ನಡೀತಾ ಇತ್ತು. ಕೊನೆಯದಾಗಿ ಒಂದು ಮಾತು. ಸಾವಿರಾರು ವರ್ಷಗಳ ಹಿಂದಿನ ಬುದ್ಧಿವಂತಿಕೆಯ ಮುಳೆಯ ಉಪಕರಣಗಳು, ಪರ್ಫೆಕ್ಟ್ ಆದ ಗ್ರಿಡ್ ರಸ್ತೆಗಳು ಇಂದಿನ ಆಧುನಿಕ ಇಂಜಿನಿಯರಿಂಗೂ ಪೈಪೋಟಿ ನೀಡುವಂಟಿವೆ. ಅವರು ಬಿಟ್ಟುಹೋದ ಈ ಅದ್ಭುತಗಳನ್ನು ನೋಡಿ ನಾವಿವತ್ತಿಗೂ ಬೆರಗಾಗ್ತಾ ಇದ್ದೀವಿ. ಹಾಗಾದರೆ ನಮ್ಮ ಈ ಆಧುನಿಕ ನಾಗರಿಕತೆ ಭವಿಷ್ಯದ ಜನರಿಗಾಗಿ ಭೂಮಿಯ ಮೇಲೆ ಯಾವ ಅಳಿಸಲಾಗದ ಅದ್ಭುತಗಳನ್ನು ಬಿಟ್ಟುಹೋಗಲಿದೆ? ಈ ರೋಮಾಂಚಕ ಪ್ರಶ್ನೆಯೊಂದಿಗೆ ಇಂದಿನ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಗಿಸೋಣ. ಈ ಇತಿಹಾಸದ ಪಯಣ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೊಳ್ತೀನಿ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.